ಕೇಳುಗ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಮಿತ್ರರೇ, ಲಂಕೆಯಿಂದ ಮರಳಿ ಬಂದ ಹನುಮ ರಾಮನ ಬಳಿಗೆ ಬಂದು ಹೇಳಿದ ಮೊದಲಿನ ಮಾತು ಅದೇನು ಗೊತ್ತೇ? ನೋಡಿದೇನ್ ಜಾನಕಿಯನ್, ನೋಡಿದೇನ್ ಸೀತೆಯನ್ನೆಂದು. ಈ ಮಾತಿನ ಮೂಲಕವೇ ಕಾಯ್ದು ಕುಳಿತಂತಹ ರಾಮನಿಗೆ ಅದಾಗಲೇ ಸಮಾಧಾನ ಪಡಿಸಿಬಿಟ್ಟಿದ್ದ ಹನುಮ, ಧೈರ್ಯ ತುಂಬಿಬಿಟ್ಟಿದ್ದ ಹನುಮ. ಅದೇ ಸೀತೆ ಎಷ್ಟು ಭಯಗೊಳ್ಳಬಹುದಾಗಿತ್ತು ರಾಮ, ಅಲ್ಲವೇ? ಈ ರೀತಿಯಿಂದ ಹನುಮ ಸಮಯೋಚಿತ ವಿವೇಕದಿಂದ ಮಾತನಾಡುವವನಾಗಿದ್ದ. ಹೀಗೆ ಒಬ್ಬ ಉತ್ತಮ ಉದ್ಯೋಗಿ ವಾಕ್ ಚಾತುರ್ಯತೆಯನ್ನ ಹೊಂದಿರಬೇಕು ಎಂಬುದನ್ನು ತಿಳಿಸುತ್ತಾ ಮತ್ತೊಂದು ಗುಣಲಕ್ಷಣವನ್ನ ಆತ ನಮಗೆ ತಿಳಿಸಿಕೊಡುತ್ತಾನೆ. ಆತ ಉತ್ತಮ ಪ್ರೇರಣೆ ಪಡೆಯುವವ ಮತ್ತು ನೀಡುವವನಾಗಿದ್ದ. ಲಂಕೆಗೆ ಯಾರು ಹಾರಬೇಕು ಎಂಬ ಪ್ರಶ್ನೆ ಬಂದಾಗ ಎಲ್ಲರೂ ಹಿಂಜರಿದವರೇ. ಎಲ್ಲರಿಗೂ ತಮ್ಮ ಬಲದ ಬಗ್ಗೆ ನಂಬಿಕೆ ಇಲ್ಲ. ಪ್ರಶ್ನೆ ಇದ್ದದ್ದು ಹನುಮನಿಗೂ ಸಹ. ಆತನಿಗೂ ತನಗೆ ಇಷ್ಟು ಬಲವಿದೆ ಎಂಬುದನ್ನು ಅರಿತಿರಲಿಲ್ಲ. ಆತ ಮರೆತಿದ್ದ. ಆದರೆ ಜೊತೆಗಿದ್ದ ಜಾಂಬವಂತ, ನಳ, ನೀಲ, ಅಂಗದ ನೆನಪು ಮಾಡಿದ್ದರು. ಹನುಮ, ನೀನು ಅತೀ ಬಲವಂತ, ನೀನು ಹಾರಬಲ್ಲೆ, ಹಾರು ಲಂಕೆಗೆ ಎಂದು. ಈ ಪ್ರೇರಣೆಯನ್ನ ಪಡೆದ ಹನುಮ ಅದಾಕ್ಷಣವೇ ಹಾರಿಯೇ ಬಿಟ್ಟ, ಕೆಲಸವನ್ನ ಮಾಡಿಯೇ ಬಿಟ್ಟ. ಅಲ್ಲವೇ? ಒಬ್ಬ ಉತ್ತಮ ಉದ್ಯೋಗಿ ಸತತವಾಗಿ ಕೆಲಸ ಮಾಡುವ ಜೊತೆಗೆ ಪ್ರೇರಣೆಯನ್ನ ಪಡೆಯುವವನಾಗಿರಬೇಕು. ಅಷ್ಟೇ ಅಲ್ಲ, ಆತ ಪ್ರೇರಣೆಯನ್ನ ನೀಡುವವನೂ ಆಗಿರಬೇಕು. ಲಂಕೆಗೆ ಸೇತುವೆಯನ್ನ ಹನುಮನೊಬ್ಬನೇ ಕಟ್ಟಿದನೇ? ಇಲ್ಲ, ಎಲ್ಲರೂ ಕೂಡಿ ಕಟ್ಟಿದ ಲಂಕೆಗೆ ಸೇತುವೆ. ಅದನ್ನ ಸಂಘಟಿಸಿದವನು ಹನುಮ. ಎಲ್ಲರಿಗೂ ಹುರಿದುಂಬಿಸಿ ನಾವು ಕಟ್ಟಬಲ್ಲೆವು, ಕಟ್ಟೋಣ ಎಂದು ಹುರಿದುಂಬಿಸಿದವ ಹನುಮ. ಹೀಗೆ ಹನುಮ ಒಬ್ಬ ಉತ್ತಮ ಉದ್ಯೋಗಿಯ ಗುಣಲಕ್ಷಣವಾದ ಪ್ರೇರಣೆ ಪಡೆಯುವ ಮತ್ತು ನೀಡುವ ಎಂಬ ಗುಣಲಕ್ಷಣವನ್ನು ನಮಗೆ ತಿಳಿಸಿಕೊಡುತ್ತಾನೆ. ಆತ ಬಲ್ಲವನಾಗಿದ್ದ. ಒಬ್ಬ ವ್ಯಕ್ತಿ ಬೆಳೆಯಬೇಕಾದರೆ ಆತ ಮತ್ತೊಬ್ಬನನ್ನು ಬೆಳೆಸಿದರೆ ಮಾತ್ರ ಸಾಧ್ಯ ಎಂಬುದನ್ನು. ಹೀಗೆ ಹನುಮ ಇನ್ನೂ ಹಲವಾರು ಉತ್ತಮ ಗುಣಲಕ್ಷಣಗಳನ್ನು ನಮಗೆ ತೋರಿಸುತ್ತಾನೆ. ಅದೇನೆಂಬುದನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು, ಶೇರ್ ಮಾಡಲು ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.